ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಂಜಲಿ ಅಂತ. ನೋಡ್ರಿ, ಇವತ್ತು ನಾನು ವೆಜ್ ಬಿರಿಯಾನಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇನೆ. ನೋಡ್ರಿ, ಒಂದು ದೊಡ್ಡ ಬೊಗುನಿ ಒಳಗೆ ಒಂದು ಅರ್ಧ kg ಅಷ್ಟೇ ಎಣ್ಣೆ ಹಾಕ್ಕೊಂಡೇನಿ ರೀ. ಇವತ್ತು ನಮ್ಮ ಮನ್ಯಾಗ ಫಂಕ್ಷನ್ ಇರೋ ಸಲುವಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತೇನೆ ರೀ. ನೋಡ್ರಿ, ಹೆಂಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ನಾನು ಕಾಯ್ದಂಥ ಎಣ್ಣೆಗೆ ಹಾಕಾತೇನೆ ರೀ. ಸ್ವಲ್ಪ ಸಣ್ಣಗೇನೋ ಉಳ್ಳಾಗಡ್ಡಿ ಉದ್ದಗೆ ಹೆಂಚ್ಕೊರಿ. ನೋಡ್ರಿ, ಇವಾಗ ಅದನ್ನು ಚಲೋತಮ್ಮೆ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಕಂದು ಬಣ್ಣ ಬರೋ ಥರ ಬೇಯಿಸ್ಕೊರಿ ಅದನ್ನು. ಗ್ಯಾಸ್ನ ಲೋ ಫ್ಲೇಮ್ದಾಗ ಇಟ್ಟ ಚಲೋತಮ್ಮೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊರಿ. ನೋಡ್ರಿ, ಯಾವ ಕಲರ್ ಬರತೈತೆ ಅಂತ ಉಳ್ಳಾಗಡ್ಡಿ. ನೋಡ್ರಿ, ಇವಾಗ ಅದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಹಾಕತ್ತೇನೆ ರೀ, ಒಂದು 4. ಅದಕ್ಕೆ ಮತ್ತು ಅನ್ನದ ಎಲೆ ಮತ್ತು ಪುದೀನ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡೇನಿ ರೀ. ಇವಾಗ ನಾನು ಅನ್ನದ ಎಲೆ ಹಾಕೋಗತ್ತೇನೆ ರೀ ಮತ್ತು ಪುದೀನ ಹಾಕೋತೇನೆ ರೀ. ಇವಾಗ ಅದನ್ನು ಸ್ವಲ್ಪ ಚಲೋತನ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಚಿಕನ್ ಹಾಕುಲೇನ ವೆಜ್ ಬಿರಿಯಾನಿ ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ಇವಾಗ ತೋರ್ಸಾತೇನೆ ರೀ ನಾನು. ನೋಡ್ರಿ, ಇವಾಗ ಚಲೋತನ ಮಿಕ್ಸ್ ಮಾಡ್ಕೊಂಡಿಂದ ಸ್ವಲ್ಪ ಅದನ್ನು ಬೇಯಕ್ಕೆ ಬಿಡ್ರಿ. ಹಸಿ ಬಿಸಿ ಉಳ್ಳಾಗಡ್ಡಿ ಫ್ಲೇವರ್ ಅದ ಚಲೋ ಹತ್ತೋದಿಲ್ರಿ ತಿನ್ನಾಕ, ಅದಕ್ಕಾಗಿ. ನೋಡ್ರಿ, ಇವಾಗ ಏನು ರುಬ್ಬಿಟ್ಕೊಂಡೇನಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡತ್ತೇನೆ ರೀ. ಸ್ವಲ್ಪ ಜಾಸ್ತಿನೇ ಹಾಕೋತೇನೆ ರೀ, ಯಾಕಂದ್ರೆ ಇದು ಅನ್ನ ಒಂದು 4 kg ಐತೆ ರೀ ಅನ್ನ ಮಾಡೋದು. ಅದಕ್ಕಾಗಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಮಾಡ್ಕೊಂಡೇನಿ ರೀ ನಾನು. ಎಷ್ಟು ಚಲೋ ಹಾಕ್ತೇವಲ್ಲ, ಭಾಳಷ್ಟು ಹಾಕ್ತೇವಲ್ಲ ಅಷ್ಟು ಚಲೋ ಆಗುತ್ತೆ ರೀ ಇದು. ನೋಡ್ರಿ, ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ನೀವು ದೊಡ್ಡ ಫಂಕ್ಷನ್ ಇದ್ದಾಗೆಲ್ಲ ಈ ಥರ ಮನ್ಯಾಗ ಮಾಡಿದ್ರೆ ಹೊರಗಿನ ತರಿಸೋ ಅವಶ್ಯಕತೆನೇ ಇರೋದಿಲ್ಲ ರೀ. ಇವಾಗ ನಾನು ಏನು ಕೊತ್ತಂಬರಿ ಮಿಕ್ಸಿ ಹಾಕಿಟ್ಕೊಂಡೇನಿ ರೀ, ಕೊತ್ತಂಬರಿನ ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಹಾಕತ್ತೆ ನೋಡ್ರಿ. ಇವಾಗ ನಾನು ಜಾಸ್ತಿ ಕೊತ್ತಂಬರಿ ಹಣ್ಣು ಹಾಕೇನಿ ರೀ, ಯಾಕಂದ್ರೆ ಫಸ್ಟ ನಾನು ಪುದೀನ ಹಾಕೇನಲ್ಲ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕೇನಿ ರೀ. 1-2 ಹಸಿ ಮೆಣಸಿನ್ಕಾಯಿ ಹಾಕೇನಿ ರೀ ನಾನು ಅದಕ್ಕೆ. ನೋಡ್ರಿ, ಇವಾಗ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಇವಾಗ ನಾನು ಅದನ್ನು ಸ್ವಲ್ಪ ಕುದಿಯಾಕೆ ಬಿಡಾತೇನೆ ರೀ. ಸ್ವಲ್ಪ ಚಲೋ ತಮಗೆ ಕುದಿಲ್ರಿ ಅದು, ಅಂದ್ರೆ ವಾಸನೆ ಚಲೋ ಬರುತ್ತೆ ರೀ.
ನೋಡಿರಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಅಂತೇಳಿ ಸಿಗ್ತೈತಿ, ಅದನ್ನು ಹಾಕತ್ತೇನೆ ರೀ ನಾನು. ಇದನ್ನು ಯಾಕೆ ಹಾಕ್ತೇವಂದ್ರೆ ಬಿರಿಯಾನಿ ವಾಸನೆ ಬರುತ್ತೆ ರೀ, ಇದಕ್ಕೆ ಜಾಸ್ತಿ ಹಾಕ್ಬೇಕ್ರಿ ಇದನ್ನು, ಅಂದ್ರೆ ಚಲೋ ಆಗುತ್ತೆ ರೀ ಇದು. ನಾವೆಷ್ಟು ಅಕ್ಕಿ ತೊಗೊಂಡು ಮಾಡ್ತಿರ್ತೇವಲ್ಲ ಅದ್ರ ಲೆವೆಲನ್ನು ಹಾಕ್ಬೇಕ್ರಿ. ನಾನು ಒಂದು 4 kg ಬಿರಿಯಾನಿ ಮಾಡತ್ತೇನೆ ರೀ ಇವತ್ತು, ಅದಕ್ಕಾಗಿ ಒಂದು ಪಾಕಿಟ್ ಹಾಕ್ಕೊಂಡೇನಿ ರೀ ನಾನು. ನೀವು ಒಂದು ಕಪ್ನಷ್ಟು ಮಾಡಿಕೊಂಡ್ರೆ ಸ್ವಲ್ಪನ ಹಾಕೋರಿ. ನೋಡ್ರಿ ಇವಾಗ ಸ್ವಲ್ಪ ಅದನ್ನು ಕುದಿಸೋಣ್ರಿ. ಈಗ ನೋಡ್ರಿ ಇವಾಗ ಮನೆಯಲ್ಲೇ ಮಾಡಿರೋಂತಹ ಗರಂ ಮಸಾಲ ಪೌಡ್ರನ್ನ ಹಾಕಾತೇನೆ ರೀ. ಇಲ್ಲ ಅಂದ್ರೆ ಹೊರಗೆ MTR ಗರಂ ಮಸಾಲ ಪೌಡ್ರ್ ಕೊಡಂದ್ರೆ ಕೊಡ್ತಾರೆ ರೀ, ತೊಗೊಂಬಂದು ಹಾಕಿರೋ ನಡೀತ್ರಿ. ನಾ ಮನೆಯಲ್ಲೇ ಮಾಡಿಟ್ಕೊಂಡೇನಿ ರೀ ಗರಂ ಮಸಾಲ, ಅದನ್ನು ಹಾಕಾತೇನೆ ನೋಡ್ರಿ. ಅಂಗಡಿಯಲ್ಲಿ ತರೋಕ್ಕಿಂತ ಮನೆಯಲ್ಲೇ ಮಾಡಿದ್ರೇ ಚಲೋ ಆಗುತ್ತೆ ರೀ. ಗರಂ ಮಸಾಲ ಮನೆಯಲ್ಲೇ ಮಾಡ್ಕೊಳ್ರಿ. ನೋಡಿರಿ ಇವಾಗ ಕಲರ್ ಯಾವ ಕಲರ್ ಆಗೈತೆ ಅಂಥೇಳಿ. ಇದಕ್ಕೆ ನಾನು 2 ನಿಂಬೆಹಣ್ಣಿನ ರಸ ಹಾಕತ್ತೇನೆ ರೀ. ನಿಂಬೆಹಣ್ಣು ಹಿಂಡ್ಕೊಂಡು ರಸ ಹಾಕತ್ತೇನೆ ನೋಡ್ರಿ. ಈಗ ಅದಕ್ಕೆ ನೋಡ್ರಿ ಕಲರ ಸ್ವಲ್ಪ ಡಾರ್ಕ್ ಆಗ್ಬೇಕ್ರಿ ಅದು, ಅಂದ್ರೆ ಎಲ್ಲ ಚಲೋ ತಮ್ಮ ಕರದ್ರನ ರುಚಿ ಬರುತ್ತೆ ರೀ ಅದು. ನೋಡ್ರಿ ಇವಾಗ ನಾನು ಅದಕ್ಕೆ ಅಳತಿಲೇ ನೀರು ಹಾಕೋಕತ್ತೇನೆ ರೀ. ನೋಡಿರಿ ಒಂದು ಚರಿಯಷ್ಟು ನೀರು ಹಾಕ್ಕೊಂಡೆ ನಾನು. ಮತ್ತು ಸ್ವಲ್ಪನ ನೀರು ಹಾಕ್ಕೊತ ಇರ್ಬೇಕು ರೀ ಅದಕ್ಕೆ. ಇವಾಗ ಒಂದು ಚರಿಯಷ್ಟು ಹಾಕಿ ಸ್ವಲ್ಪ ಕುದಿಸಾಕಿಟ್ಟಾತೇನೆ ರೀ. ಆ ಬಳಿಕ ನೀರು ಹಾಕ್ಕೊತ ಬರ್ರಿ. ನಾವು ಎಷ್ಟು ಅಕ್ಕಿ ತೊಗೊಂಡೇವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕಿರಿ, ಅಂದ್ರೆ ಅನ್ನ ಮುಗೊಳ್ತೈತೆ ರೀ. ನೋಡ್ರಿ ನಾನು ಒಂದು 4 kg ಅಕ್ಕಿ ಅನ್ನ ಮಾಡತ್ತೇನೆ ಅಂದೆಲ್ಲ, ಇವಾಗ ಅದಕ್ಕೆ 4 kg ಆಗುವಷ್ಟು ನೀರು ಹಾಕೋಕತ್ತೇನೆ ರೀ ನಾನು. ನೀವು 1 ಗ್ಲಾಸ್ ಅಕ್ಕಿ ಅನ್ನ ಮಾಡಕತ್ರ 1.5 ಗ್ಲಾಸ್ ನೀರು ಹಾಕಿರಿ, ಅಂದ್ರೆ ಚಲೋ ಆಗುತ್ತೆ ರೀ. ಸ್ವಲ್ಪ ಮಾಡೋರು ಹಾಗೆ ಮಾಡ್ಬೋದ್ರು ನಡೀತೈತೆ ರೀ. ನಾ ಈಗ ಜಾಸ್ತಿ ಮಾಡತ್ತೇನಲ್ಲ ಅದಕ್ಕಾಗಿ ನಾನು ನೀರು ಜಾಸ್ತಿ ಹಾಕೋತೇನೆ ರೀ. ನೋಡ್ರಿ ನೀರು ಸ್ವಲ್ಪ ಕುದಿ ಮಟ್ಟ ಬಿಡ್ರಿ. ಇವಾಗ ಅದಕ್ಕೆ ಅಡಿಗೆ ಹಾಕೋ ಸಕ್ಕರೆ ಹಾಕೋತೇನೆ ರೀ ನಾನು. ಅಡಿಗೆ ಹಾಕೋ ಸಕ್ಕರೆ ಅಂದ್ರೆ ಉಪ್ಪು ಹಾಕತ್ತೇನೆ ರೀ ನಾನು ಇದಕ್ಕೀಗ. ನೋಡ್ರಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ, ಉಪ್ಪು ಜಾಸ್ತಿ ಹಾಕೋಬೇಡ್ರಿ. ನೋಡ್ರಿ ಇವಾಗ ಮಿಕ್ಸ್ ಮಾಡ್ಕೊರಿ ಅದನ್ನು ಚಲೋ ತಮ್ಮೆ. ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕಿರಿ, ಅಂದ್ರೆ ಬಿರಿಯಾನಿ ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕೂ ರುಚಿ ಆಗುತ್ತೆ ರೀ.
ನೋಡಿರಿ ಯಾವ ಥರ ಕಾಣತೈತೆ ಅಂಥೇಳಿ. ಸ್ವಲ್ಪ ನೀರು ಕುದಿಯೋ ಮಟ್ಟನೂ ಬಿಡ್ರಿ. ಸೇಮ್ ಮುಸ್ಲಿಮ್ಸ್ ಹೆಂಗೆ ಮಾಡ್ತಾರಲ್ಲ ಅದೇ ಟೈಪ ಮಾಡತ್ತೈತ್ರಿ ಇದನ್ನು. ನೀವು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತೇನೆ ರೀ. ನೋಡಿರಿ ಇವಾಗ ಸ್ವಲ್ಪ ಉಮ್ಗೊಳ್ಳೋ ಮಟ್ಟ ಅದ್ರ ಮೇಲೆ ಮುಚ್ಚಿಡತ್ತೇನೆ ರೀ ನಾನು. ನೋಡಿರಿ ನೀರು ಕುದಿಯುವಾಗನ ಅಂದ್ರೆ ಸ್ವಲ್ಪ ನೀರು ಬೆಸಿ ಆದಾಗ ನಾನು ಅಕ್ಕಿ ಹಾಕ್ಕೊಂಡ್ಬಿಟ್ಟೇನೆ ರೀ. ಈಗ ಅದ್ರ ಮೇಲೆ ಪ್ಲೇಟ್ ಮುಚ್ಕೊಳತ್ತೇನೆ ರೀ. ನೋಡಿರಿ ಇವಾಗ ಅಕ್ಕಿನ ಮಿಕ್ಸ್ ಮಾಡ್ಕೊರಿ ಅದ್ರ ಕೂಡ ಚಲೋತಮೆ. ನೋಡಿರಿ ಅದು ಚಲೋತಮೆ ಕುದಿಬೇಕ್ರಿ. ಎಷ್ಟು ಕುದೀತೈತಲ್ಲ ಅಷ್ಟು ಚಲೋ ಆಕೈತ್ರಿ ಅನ್ನ. ಮನೆಯಲ್ಲಿ ಸಾದಾ ಅನ್ನ ಉಣ್ಣಕ್ಕಾಗಲಿಲ್ಲ ಅಂದ್ರೆ ಈ ಥರ ಮನೆಯಲ್ಲೇ ನೀವು ಮಾಡ್ಕೊಂಡು ಉಣ್ರಿ ಅಂತ ಹೇಳ್ತೇನೆ ರೀ. ಯಾವ್ದಾರ ದೊಡ್ಡ ಫಂಕ್ಷನ್ ಇದ್ದರೂ ಈ ಥರ ರೈಸ್ ಮಾಡಿರ ತಿನ್ನಕ್ಕೆ ಚಲೋ ಆಗುತ್ತೆ ರೀ. ನೋಡಿರಿ ನೀರು ಸ್ವಲ್ಪ ಕುದಿಯತ್ತವ್ರಿ. ಅದನ್ನು ಸ್ವಲ್ಪ ಬಿಡ್ಲಂಗೆ ಮಿಕ್ಸ್ ಮಾಡ್ಕೊತಾನೆ ಇರ್ರಿ, ಯಾಕಂದ್ರೆ ಹೊತ್ತಿ ಬಿಡುತ್ತೆ ರೀ ಜಲ್ದಿ. ಅಂದ್ರೆ ಸ್ವಲ್ಪ ಮೀಡಿಯಮ್ ಇಟ್ಟ ಗ್ಯಾಸ್ ಕುದಿಸ್ರಿ ಅದನ್ನು. ನೋಡಿರಿ ಯಾವ ಥರ ಕುದಿಯತ್ತೈತೆ ಅಂಥೇಳಿ ಅದನ್ನು ಮತ್ತೆ ಬಿಡ್ಲಂಗೆ ಮಿಕ್ಸ್ ಮಾಡ್ಕೊತಾನೆ ಇರ್ರಿ. ನಾವು ಬೇಕಂದ್ರೆ ಕೇಸರಿ ಕಲರು ಹಾಕ್ಬೋದು ರೀ, ಮತ್ತು ಹಸಿರು ಕಲರ್ ಹಾಕಿರೋ ಎರಡು ಮಿಕ್ಸ್ ಮಾಡಿ ಹಾಕಿರೋ ಕಲರ್ ಚಲೋ ಆಕೈತ್ರಿ ಅನ್ನಕ್ಕೆ. ನೋಡಿರಿ ನೀವು ಇದೇ ಥರ ಮನೆಯಾಗ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸತ್ತೇನೆ ರೀ. ಯಾರೆಲ್ಲ ವಿಡಿಯೋ ನೋಡಿಲ್ಲ ರೀ ಅವರೆಲ್ಲ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೇನೆ ರೀ. ಇಷ್ಟಕ್ಕೆ ವಿಡಿಯೋ ಮುಗಿಸತ್ತೇನೆ ರೀ. ಧನ್ಯವಾದಗಳು ರೀ.